ಹ್ಯಾಪಿ ನ್ಯೂ ಇಯರ್. ಈ ವರ್ಷನೇ ಫಸ್ಟ್ ನಾವು ಸಿಕ್ಕಿರೋದು. ಅದಕ್ಕೆ ನಾನು ಎಕ್ಸೈಟ್ ಆಗಿದ್ದೀನಿ. ಅದಾದ್ರೂ ಚೆನ್ನಾಗಿರಲ್ಲ. ಯೂಟ್ಯೂಬ್ ಯಾಕೋ ನಮ್ಗೇನೋ ಸೆಟ್ ಆಗ್ತಾ ಇಲ್ಲ. ಬಟ್ ಯಾರು ನೋಡ್ತಾ ಇಲ್ಲ ಅಂದ್ರೆ ಹೊರಗಡೆ ತುಂಬಾ ಪ್ರೌಡ್ ಇದೆ. ಇಂಡಿಯವ್ರನ್ನ ಆಕ್ಚುಲಿ ನೋಡೋದು ಇಷ್ಟ. ಈ ಬ್ರ್ಯಾಂಡ್ ಅವ್ರು ಏನಾದ್ರು ನಾವು ಬ್ಲಾಗ್ ನೋಡಿದ್ರೆ. ಹಾಯ್ ಗಾಯ್ಸ್. ಸೊ ಇವತ್ತು ನಾವು ಒಂದು ನಥಿಂಗ್ ಫೋನ್ ಲಾಂಚ್ ಇವೆಂಟ್ಗೆ ಹೋಗ್ತಾ ಇದ್ವಿ. ಸೊ ಆಮೇಲೆ ಇವಾಗ ಟೈಮ್ ಬಂದ್ಬಿಟ್ಟು 12:30 ಅನ್ನೋದಾಗಿದೆ. ಸೊ ಇಂದ್ರಾನಗರಲ್ಲಿ ಇವಾಗ ನಮ್ಮ ಮನೆಯಿಂದ ಸ್ವಲ್ಪ ದೂರ ಇದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಟ್ರ್ಯಾಕ್ ನಾವು ಲಾಸ್ಟ್ ಇಯರ್ ಸಿಕ್ಕಿದ್ದು. ಹ್ಯಾಪಿ ನ್ಯೂ ಇಯರ್. ಈ ವರ್ಷನೇ ಫಸ್ಟ್ ನಾವು ಸಿಕ್ಕಿರೋದು. ಅದು ಇವೆಂಟ್ಗೆ ಸಿಕ್ತದೆ. ಬಟ್ ಆಕ್ಚುಲ್ ಆಗಿ ನಮ್ಗೆ ಸಿಗ್ಬೇಕು ಅಂತ ಅನ್ಕೊಂತ ಇದ್ವಿ. ಮೊನ್ನೆ ತಾನೇ ಮಾತಾಡ್ಕೊಂಡು ಎಲ್ಲೂ ಆಗ್ತಾನೆ ಇರ್ಲಿಲ್ಲ. ನೋಡಿ ಕಲರ್ ಮಾಡಿಸ್ಕೊಂಡಿದ್ದಾಳೆ. ಅಂಡ್ ಅದು ಸಡನ್ ಅದು ನಿನ್ನೆ ರಾತ್ರಿ ಅನ್ಕೊಂಡಿದ್ದು. ನಾನು ಕಾಲೇಜ್ ಹೋಗ್ತೀನಿ ಅನ್ಕೊಂಡಿದ್ದು. ಹೌದು. ಆಮೇಲೆ ಏನೋ ಪ್ಲಾನ್ಸ್ ಏನ್ ಇರ್ಲಿಲ್ಲ. ಸಡನ್ ಆಗಿ ನಿನ್ನೆ ರಾತ್ರಿ ಡಿಸೈಡ್ ಆಗಿ ಇವತ್ತು ಹೋಗ್ತಾ ಇರೋದು. ಅಂಡ್ ಅಷ್ಟೇ. ನಂಗೆ ಕೈ ನೋವು. ಇಲ್ಲಿ ಇವಾಗ ಬಂದಿದೀವಿ ನಥಿಂಗ್ ಲಾಂಚ್ಗೆ. ಸೊ ಇವಾಗ ತುಂಬಾ ಕ್ರೌಡ್ ಇದೆ. ಅಂಡ್ ಇವಾಗ ಪ್ರಾಡಕ್ಟ್ ಶಾಲ್ಸ್ ಆಮೇಲೆ ಕ್ಲಿಪ್ಪಿಂಗ್ಸ್ ತಗೋಬೇಕು. ಹಾಕಿದ್ದಾರೆ. ಅಂಡ್ ಹೊರಗಡೆ ತುಂಬಾ ಕ್ರೌಡ್ ಇದೆ. ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಐ ಡೋಂಟ್ ನೋ ಅಲ್ವಾ ಯಪ್ಪ ನಂಗೆ ಅರ್ಧನೇ ಆಗ್ತಲ್ಲ. ಅಂಡ್ ಆಲ್ಸೋ ಇಲ್ಲಿ ವಾಟರ್ ಪ್ರೂಫ್ ಮೊಬೈಲ್ ಅನ್ಸುತ್ತೆ ನಥಿಂಗ್ ಇದೆ ಅಲ್ವಾ. ಅವ್ರದ್ದು ಹೊಸ ಲಾಂಚ್ ಅನ್ಸುತ್ತಲ್ವಾ. ಸೊ ಈ ತರ ಫೋನ್ ವಾಟರ್ ಪ್ರೂಫ್ ತರ ಇದೆ. ಅಂಡ್ ಜನ ನೋಡಿ ಗೈಸ್, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೊ ಇವಾಗ ಎಲ್ಲ ಆಯ್ತು. ಸೊ ಆಯ್ತು ಗೈಸ್. ಜನ ತೋರ್ಸ ಕಡೆ ಜನ ಇದ್ದಾರೆ. ಇಷ್ಟು ಜನ ಇದೆ. ಇನ್ನ ಜನ ಇದ್ರು ಅಲ್ಲಿ ಹೊರಗಡೆ ಅಂತೂ ಇನ್ನ ಇತ್ತು. ಕ್ಯೂ ಅಲ್ಲಿ ನಿಂತಿದ್ದಾರೆ ಬೆಳಿಗ್ಗೆ ಅಂತ. ಕ್ಯೂ ಅಲ್ಲಿ ನಿಂತ್ಕೊಂಡೆಲ್ಲ ಬರ್ತಾ ಇದ್ದಾರೆ. ನಾವ್ ಎಷ್ಟು ಈಸಿಯಾಗಿ ಬಂದ್ವಿ. ಪಾಪ ಅವರೆಲ್ಲ ಪರ್ಚೇಸ್ ಮಾಡಕ್ ಬರ್ತಾ ಇದ್ದಾರೆ. ನಾವ್ ಬರೀ ಪ್ರಮೋಷನ್ಗೆ ಕ್ಯೂನಲ್ಲಿ ಏನ್ ಇರ್ಲಿಲ್ಲ. ನಮ್ಗೆ ಎಂಟ್ರಿ ಇತ್ತು. ಅವ್ರು ಬೆಳಗ್ಗೆಯಿಂದ ಕಾಯ್ಕೊಂಡಿದ್ದು ಇವಾಗ ಒಬ್ಬೊಬ್ರನ್ನೇ 5 ಮೆಂಬರ್ಸ್ ಏನೋ ಅಲೋ ಮಾಡ್ತಾ ಇದ್ದಾರೆ. ತುಂಬಾ ಪ್ರೊಸೀಜರ್ಸ್ ಇರುತ್ತೆ. ಬಿಕಾಸ್ ಪಬ್ಲಿಕ್ ಮೇಲೆ ಅಲೋ ಮಾಡಕ್ ಆಗಲ್ಲ. ತುಂಬಾ ಕನ್ನಡದವರು ಇಂಡಿಯವ್ರನ್ನ ಆಕ್ಚುಲಿ ನೋಡೋದು ಎಷ್ಟು ಜನ. ಯಾರ ಹೋಗೋಣ ಅಲ್ವಾ ಈಗ ಹೋದ್ಮೇಲೆ ನೋಡ್ಬೋದು. ಹಿಂದೆನೆ ಫೋನ್ ಇದೆ, ಇಯರ್ಪಾಡ್ಸ್ ಇದೆ. ಹೊಸ ಲಾಂಚ್ ಏನೋ ಪ್ರಾಡಕ್ಟ್ ಹೊಸದಾಗಿ ಲಾಂಚ್ ಆಗಿಲ್ಲ. ಬಟ್ ಸ್ಟೋರ್ ಮಾತ್ರ ಹೊಸದಾಗಿ ಲಾಂಚ್ ಆಗಿದೆ. ಫಸ್ಟ್ ಫ್ಲೋರ್ ಎಲ್ಲ ಇದೆ. ಹೌದು. ಬಟ್ ಎಲ್ಲ ಕಂಪ್ಲೀಟ್ ಆಗಿಲ್ಲ. ಅಷ್ಟೇ. ಆಮೇಲೆ ಇದು ಸಿಕ್ಕಿ. ಸೊ ಹಾಯ್ ಗೈಸ್, ಸಡನ್ ಚೇಂಜ್ ಆಫ್ ಪ್ಲಾನ್ಸ್ ಮಾಡ್ಕೊಂಡು ಇನ್ನೂ ಒಂದು ಇವೆಂಟ್ಗೆ ಹೋಗೋಣ ಅನ್ಕೊಂಡಿದ್ವಿ. ಇವತ್ತು ಕರ್ದಿದ್ರು ಬಿಸಿಲು. ನಾವೇ ಹೋಗಿಲ್ಲ. ನಾವೇನ್ ಅನ್ಕೊಂಡ್ರಿ, ಅದೇ ಬ್ರ್ಯಾಂಡ್ ಅಲ್ವಾ, ತಿರ್ಗಾ ಏನಕ್ಕೆ ಅದೇ ಬ್ರ್ಯಾಂಡ್ ಹೋಗೋದು. ನಾವ್ ಲಾಸ್ಟ್ ಟೈಮ್ ಹೋಗಿದ್ವಿ. ಅದೇ ಫಸ್ಟ್ ಇವೆಂಟ್ ನಮ್ಮಿಬ್ಬರದು ಸ್ಕಿನ್ ಅವ್ರದ್ದು. ಇವಾಗ ಚೆನ್ನಾಗಿ ಕೊಡ್ತಾರೆ ಗೈಸ್. ಅದೇ ಇವಾಗ ಏನಂದ್ರೆ ಅಲ್ಲಿ ಕೆಫೆಯಲ್ಲೇ ಪ್ಲೇ ಗ್ರೌಂಡ್ ತರ ಏನೋ ಇದೆ. ಕೆಫೆ ಪ್ಲಸ್ ಪ್ಲೇ ಗ್ರೌಂಡ್ ಅಲ್ಲೇ ಚಿಲ್ ಮಾಡೋ ತರ. ಸೊ ಇವಾಗ ಅಲ್ಲಿಗೆ ಹೋಗಿ. ಬಟ್ ನಾವ್ ಏನಾದ್ರು ಪ್ರಾಬ್ಲಮ್ ಅಟೈರ್ ಅದು ಹಿಂಗ್ ಕಪ್ಪತ್ತಿದೆ. ಅಟೈರು ಅವ್ರು ಹೇಳ್ದಂಗೆ ಇಲ್ಲ. ಸ್ಪೋರ್ಟ್ಸ್ ವೇರ್. ಬಿಕಾಸ್ ನಾವ್ ಇದು ಅಟೆಂಡ್ ಮಾಡಿ ನಾವ್ ಅವ್ರಿಗೆ ಹೇಳೋಣ ಬಿಡು, ನಿನಗೆ ತಲೆ ಕೆಡ್ಸ್ಕೊಳೋ ಅಷ್ಟು. ಸೊ ಇವಾಗ ಆಟೋ ಬುಕ್ ಮಾಡಿದೀವಿ. ಅಂಡ್ ನಾನ್ ಗಾಡಿ ತಂದಿಲ್ಲ ಗೈಸ್. ನನ್ ಗಾಡಿ ನನ್ ಕೈ ಕಟ್ಟಾಗ್ದಂಗಿದೆ. ಬಿಕಾಸ್ ನಾವ್ ಎಲ್ಲೇ ಹೋದ್ರು ಗಾಡಿ ನಲ್ಲಿ ಓಡಿಸ್ಕೊಂಡ್ ಅದೇ ಪ್ಲಾನ್ಸ್ ಚೇಂಜ್ ಆದ್ರೂ ಹಂಗಿಂದಂಗೆ ಹೋಗ್ಬಿಡ್ತೀವಿ. ಗಾಡಿ ಅಲ್ವಾ ಹಿಂಗಿದ್ರು ಎತ್ತು ನಡಿ. ಅವತ್ತು ಓದ್ಸತಿ ಅಂತೂ ಹೋಗಿದ್ರು ದೂರ. ನಾನು ಬರಲ್ಲ ಅಂದಿದ್ದೆ. ಆಮೇಲೆ ಬೆಳಿಗ್ಗೆ ಬಂದ್ರೆ ಮೆಸೇಜ್ ಹಾಕಿ ಮುಂದೆ ನನ್ನ ಮೆಸೇಜ್ ನೋಡಿಲ್ಲ, ನಾನು ಬರಲ್ಲ ಅನ್ನೋದು ಗ್ರೂಪ್ ಇದೆಲ್ಲ ಮಾಡ್ತಿದ್ರು. ಇವಾಗ ಹೋಗಿ ಅದು ಒಂದ್ ಮಾಡ್ಬೇಕು ವಿಡಿಯೋ. 5 ನಿಮಿಷ ನಾವಿಬ್ರು ತುಂಬಾ ಎಫರ್ಟ್ಸ್ ಹಾಕ್ತೀವಿ. ಒಂದು 30 ಸೆಕೆಂಡ್ಸ್ ವಿಡಿಯೋಗೆ ಒಂದು 10 ನಾವು ರೋಡಲ್ಲಿ ಮಾಡ್ತಾ ಇದೀವಿ ಬ್ಲಾಗ್ ನ. ಅಲ್ಲಿ ನೋಡಿ ಸಿಗ್ನಲ್ ಎಲ್ಲ ನೋಡು. ಸಿಗ್ನಲ್
ಎಲ್ಲಾರು ನೋಡ್ತಾ ಇದ್ದಾರೆ ಬಟ್ ಏರಿಯಾ ಇಸ್ ಕ್ವೈಟ್ ಗುಡ್ ಗೈಸ್. ಅದಕ್ಕೆ ಯಾರು ನೋಡ್ತಾ ಇಲ್ಲ ಅಂದ್ರೆ ಇದೆಲ್ಲ ಒಂದ್ ಸ್ವಲ್ಪ ಪಾಶ್ ಏರಿಯಾ, ಇಂದ್ರಾನಗರ್ ಗೊತ್ತಲ್ಲ. ಸೊ ಇವಾಗ ಆಟೋ ಬಂತು ಅನ್ಸುತ್ತೆ. ಸೊ ಗೈಸ್ ಇವಾಗ ನಾವು ಇವೆಂಟಿಗೆ ಬಂದ್ಬಿಟ್ಟು ಶುಗರ್ ಕೇನ್ ಮೋಜಿತ ಕುಡಿತಾ ಇದೀವಿ. ಆಮೇಲೆ ಇವಾಗ ಸ್ವಲ್ಪ ಆರ್ಡರ್ ಮಾಡಿದ್ದೀವಿ ಸ್ವಲ್ಪ ಗೈಸ್. ಇಟ್ಟಿಗೂ ಹೊಟ್ಟೆ ಶುಗರ್ ಚೆನ್ನಾಗಿ ಬೆಳಗ್ಗೆ ನಾನು ತಿಂದಿದ್ದು 7 ಏನಂದ್ರೆ ಇವಾಗ ನಾವು ಬಂದ್ರಿ ಅಕ್ಕ ತಿರ್ಗಾ ಬಂದ್ರೆ ತಿರ್ಗಾ ಮತ್ತೆ ಮಾಡೋದು ಮಾಡ್ತಾರೆ ಇನ್ನೊಂದ್ಸರಿ ಟ್ರೈ ಮಾಡೋಣ. ನಂಗೆ ಅನ್ಸುತ್ತೆ ಮಾಚಾ ಅನ್ಸುತ್ತೆ ಯಾವ್ದಾದ್ರು ವಿಸಿಟ್ ಮಾಚಾ ಲಾಟೆ. ಇದು ಗ್ರೀನ್ ಆಗಿರಲ್ಲ, ಇದಾಗಿರುತ್ತೆ ಕಾಫಿ. ಇದು ನಾಟ್ ಅವರ್ ಕಪ್ ಆಫ್ ಟೀ. ಆಮೇಲೆ ನಾವು ಈ ಬ್ರ್ಯಾಂಡ್ ಅವ್ರು ಏನಾದ್ರು ನಾವು ಬ್ಲಾಗ್ ನೋಡಿದ್ರೆ ಅವ್ರು ನೋಡಲ್ಲ. ನೋಡ್ತೀನಿ ಏನಂತೆ ಅವ್ರು ಕನ್ನಡ ಬರಲ್ಲ. ಹೌದು, ಅವರು ಒಬ್ರು ಕನ್ನಡದವ್ರಿಲ್ಲ. ಯಪ್ಪ ಯಪ್ಪ. ಸೊ ಇವಾಗ ಏನಂದ್ರೆ ನಾವು ಬಂದಿದ್ದ ಆರ್ಡರ್ ಮಾಡ್ತೀವಿ. ಹೋಗಿ ಒಂದ್ ಸ್ವಲ್ಪ ಟಿಪ್ಸ್ ಎಲ್ಲ ತಗೊಂಡ್ಬರ್ತೀವಿ. ನಾವು ಆ್ಯಕ್ಚುಲಾಗಿ ಏನು ಗೊತ್ತಾ, ಇನ್ಫ್ಲುಯೆನ್ಸರ್ಸ್ ಅಂದರೆ ಇನ್ಫ್ಲುಯೆನ್ಸರ್ಸ್ ಥರ ಆಡ್ತೀವಿ. ರಿಯಲ್ ಇನ್ ಪರ್ಸನ್ ನಾವು ಹೋದ್ವಿ ಟಿಪ್ಸ್ ತಗೊಂಡ್ರೆ ತಗೊಂಡು ಬಂದಿದ್ದೀವಿ. ನಾವು ಕೊಡ್ತೀವಿ ಇನ್ನೊಂದು 4 ಟಿಪ್ಸ್ ಹೋಗ್ತೀವಿ ಮನೆ ಹೋಗ್ತೀವಿ. ಯಾರೆಲ್ಲ ನೋಡ್ಕೊಂಡು ಜಡ್ಜ್ ಇವಾಗ ಮನೆ ಮಾಡ್ತಾ ಆಮೇಲೆ ಇಂಪ್ರಾಪರ್ ಆಗಿ ರೆಡ್ ಡ್ರೆಸ್ ಹಾಕ್ಬಿಟ್ಟು ಬಂದ್ಬಿಟ್ಟಿದ್ದೀವಿ. ನಮ್ಗೇನಂದ್ರೆ ಸ್ಪೋರ್ಟ್ಸ್ ಬರೋರು ಬೇಸೇ ಗೊತ್ತಾ, ನಮಗೂ ಸ್ಪೋರ್ಟ್ಸ್ಗೂ ಬರಲ್ಲ. ಬಾಲ್ ಅಂದರೆ ನಾನು ಸ್ವಲ್ಪ ಬಾಲ್ನ ನೋಡಿದ್ರೆ ಅಲ್ಲೆಲ್ಲೋ ಬೀಳ್ತಾ ಇದ್ರೆ ನಮಗೆ ಅನ್ಕೊಂಡು ದೂರ ಹೊಡೋಗ್ತೀವಿ. ನಮಗೊಂಥರ ತಲೆ ಬೆಳ್ತಿತ್ತು ಅದೆಲ್ಲ ಉದ್ದಿದ್ದು ಸ್ಕೂಲಲ್ಲಿ. ಬಟ್ಟಿಂದಾನೆ ನಮ್ಮಿಬ್ರು ಬಾಲ್ ಅಂದರೆ ಭಯ. ನನಗೆ ಭಯ ಶುರು. ಹೌದು, ನಾನು ಒಂದು ನಿಮಿಷ ವಾಲಿಬಾಲ್ ಆಡ್ತಿದ್ದೆ ಇವ್ರ ಜೊತೆ ಸವಾಸ ಮಾಡಾದ್ಮೇಲೆ ಇದೀಗೂ ಭಯ ಆಗುತ್ತೆ ನನಗೆ. ನಮ್ಗಿಬ್ರಿಗೂ ಸ್ಪೋರ್ಟ್ಸ್ ಅಂದರೆ ನಮಗೆ ರನ್ನಿಂಗ್ ಎಲ್ಲ ಆಗಲ್ಲ, ರನ್ನಿಂಗ್ ಆಗಲ್ಲ, ಈಗ ಏನು ಆಗಲ್ಲ. ಬಾಲ್ ಅಂದ್ರೆ ನಾವು ನಡೆಯೋದು ಕೂಡ ಸ್ಲೋ. ಅದೇ ಇದು ಮಾಡಿದ್ರು ಯಾರನ್ನ ಇಲ್ಲ ನೋಡಿಲ್ಲ. ಸ್ಲೋ ಅಂದಿದ ತಕ್ಷಣ ಅದು ಝೂಮ್ ಆಗ್ತೀನಿ. ಸೊ ಇದು ಏನೋ ಓಕೆ ನಾವು ಅದು ನೋಡ್ತಾ ಬರ್ತೀವಿ. ನಾವು ಅಲ್ಲಿ ಹಿಂದೆಗಡೆ ಗೇಮ್ಸ್ ಆಡ್ತಿದ್ದೆ, ನಮಗೆ ತೋರಿಸ್ತೀವಿ. ನಾವು ಆಡೋಣ. ನಾವು ಆ ಥರ ಬಂದಿಲ್ಲ. ನಾವು ನಥಿಂಗ್ ಬ್ರ್ಯಾಂಡು ಇದು ಕೊಡಿದ್ದು. ಸೊ ಇಲ್ಲಾಂದ್ರೆ ನಾವೇನೋ ಟ್ರೈ ಕೊಡ್ತಾ ಇದ್ವಿ ರೀಲ್ಗೋಸ್ಕರ ಆದ್ರೂ ಗೈಸ್. ನಾನು ಇವತ್ತು ಆನ್ಲೈನ್ ಬ್ಯಾಡ್ಮಿಂಟನೋ ಏನೋ ಒಂದು ಆಡಿಸ್ತಾ ಇದ್ದೆ ರೀಲ್ಗೋಸ್ಕರ ಆದ್ರೂ. ಅದು ಬ್ಯಾಡ್ಮಿಂಟನ್ ಬರಲ್ಲ. ಹೌದಾ, ನಮಗೂ ಬರಲ್ಲ. ಏನೋ ಗೈಸ್ ಅಟ್ಲೀಸ್ಟ್ ರೀಲ್ಗೋಸ್ಕರ ಆದ್ರೂ ಮಾಡ್ಬೋದು. ಇವಾಗ ನಮ್ದು ಡ್ರೆಸ್ ಕಂಪ್ಲೀಟ್ ಆಗಿ ಚೇಂಜ್ ಇದೆ. ಆಮೇಲೆ ಏನೋ ಎಲ್ಲ ಡಿಫ್ರೆಂಟ್ ಬರ್ಬೇಕಲ್ಲ ಅಂತ ಬಂದಿರೋದು. ಇದಕ್ಕೆ ನಮ್ಗೆ ಐಡಿಯಾ ಇರಲಿಲ್ಲ ಅಲ್ವಾ, ಮನೆಗೆ ಬೇಗ ಹೋಗ್ತೀವಿ. ಎಷ್ಟು ಮಾಡಿ ಏನು ಕೇಳುತ್ತಾ? ಓಕೆ ಯಾರು ಕೆಟ್ಟ ಸೂಪ್ ಆರ್ಡರ್ ಮಾಡಿ. ಏನ್ ಗೊತ್ತು, ನನಗೆ ಡೆಸರ್ಟ್ ಬೇಕು. ಡೆಸರ್ಟ್ 4 ಸತಿ 5 ಸತಿ ಡೆಸರ್ಟ್ ಆಕ್ಚುಲ್ ಆಗಿ ಏನು ಚೆನ್ನಾಗಿರ್ಲಿಲ್ಲ. ಅದಕ್ಕೆ ನಾನು ಎಕ್ಸೈಟ್ ಆಗಿದ್ದೀನಿ. ಅದಾದ್ರೂ ಚೆನ್ನಾಗಿರುತ್ತಾ? ಚೆನ್ನಾಗಿರಲ್ಲ. ಏನೋ ಡೆಸರ್ಟ್ ಬೇಕು ಲಾಸ್ಟ್ ಅಲ್ಲಿ, ಅದಕ್ಕೋಸ್ಕರ 5:11 ಗೈಸ್ 5:11 ಇನ್ನ ಕಾಯ್ತಾ ಇದೀವಿ. ಅಂಡ್ ನಾವ್ ಇಲ್ಲಿಗೆ ಬಂದಿದ್ದು ಇವೆಂಟ್ಗೆ ಅಂಡ್ ವಿ ಗಾಟ್ ಗುಡೀಸ್. ಹೋಗಿ ಹೆಂಗಿದೆ? ಚೆನ್ನಾಗಿದ್ಯಾ? ಇವಾಗ ತಾನೇ ಅದನ್ನ ನೋಡಿ ಹೆಂಗಿದೆ ನೋಡು, ಅದನ್ನ ಯಾರು ತಿಂತಾರೆ ಅಂತ ಇದ್ಲು. ಹೌದಾ? ಸೊ ಇವಾಗ ಬನ್ನಿ ನಮ್ಮಿಬ್ರಿಗೆ 2 ಗುಡೀಸ್ ಕೊಟ್ಬಿಟ್ಟು ಹೋದ್ರು. ಇದು ವಾಶ್ ಬ್ಯಾಗ್ ಬರುತ್ತಲ್ಲ, ಅದು ಹ್ಯಾಟು ಮತ್ತೆ ಏನೇನೋ ಡಿಫ್ರೆಂಟ್ ಥಿಂಗ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ಕೊತೀವಿ ನಾವು. ಸೊ ಇಲ್ಲಿ ನಡೀತಾ ಇರೋದು, ಇಲ್ಲಿ ಎಲ್ಲ ಫುಡ್. ಅಯ್ಯೋ, ಇಲ್ಲಿ ಫುಲ್ ಎಲ್ಲ ಫುಡ್ಡು. ಇಲ್ಲಿ ಎಲ್ಲ ಈ ಕಡೆ ನೋಡ್ಬೋದು ನೀವು, ಇಲ್ಲೆಲ್ಲ ಗೇಮ್ಸ್ ಆಡ್ತಾ ಇದ್ದಾರೆ. ಸೊ ಇಲ್ಲೂ ಗೇಮ್ಸ್ ಆಡ್ತಿದ್ದಾರೆ. ಆ ಕಡೆ ಮಾತ್ರ ವಾವ್ಸ್ಕಿನ್ ಅವರು ಎಲ್ಲ ಹೋಸ್ಟ್ ಮಾಡಿರೋದು. 2000 years later. ಗೈಸ್ ಇವಾಗ ನಾನು ಫುಲ್ ಗೆಟಪ್ ಚೇಂಜ್ ಮಾಡ್ಕೊಂಡು ಕುಸ್ಮನ್ನ ಡ್ರಾಪ್ ಮಾಡಕ್ಕೆ ಬಂದಿದ್ದೆ. ಮನೆ ರೋಡಲ್ಲಿ ನಿಂತಿದ್ದೀವಿ ಇವಾಗ. ಹೌದು, ಮನೆಗೆ ಹೋಗ್ಬೇಕು ಅಷ್ಟೇ. ಈವ್ನಿಂಗ್ ರಾತ್ರಿ ಹಾಗೆ ಹೋಯ್ತು. ಇವಾಗ ಇಷ್ಟೊತ್ತಾ ಅಂತ ನಮ್ಮ ಮನೆಯಲ್ಲಿ ಹೇಳ್ತಾರೆ 7 ಗಂಟೆ. ಸೊ ಆಕ್ಚುಲಿ ಟ್ರಾಫಿಕ್ ಇತ್ತು ಅಲ್ವಾ, ನಿಮ್ ಮನೆಗೆ ಬರಕ್ಕೆ ಇಷ್ಟೊತ್ತು ತಗೊಂಡೆ. ಅಲ್ಲಿಂದ ಬರಕ್ ನಮ್ಗೆ ಅಷ್ಟು ಲೇಟ್ ಆಗಿಲ್ಲ, ಬೇಗನೆ ಬಂದ್ರಿ. ಹೌದು, ಆಮೇಲೆ ಇವೆಂಟ್ ಎಲ್ಲ ಚೆನ್ನಾಗಾಯ್ತು. ಫುಡ್ ವಾಸ್ ಓಕೆ. ಆಮೇಲೆ ಒಂದು ರೀಲ್ ಮಾಡಕ್ ಬಿಟ್ಟು ನೋಡ್ಕೊಂಡ್ಬಿಟ್ಟು. ಅಯ್ಯೋ ನಾನು ಇದ್ರಲ್ಲಿದ್ದೀನಿ.
ಅದೇ ಬಟ್ಟೆ ಹಾಕೊಂಡ್ ಮಾಡ್ಲಾ ಹೆಂಗು ರೆಡಿ ಆಗಿದೆಯಲ್ಲ ಸರಿ ರೂಮಲ್ಲಿ ಮಾಡ್ಬಿಡೋದು. ಆ ಮೈಕು ಇದೆ ಸರಿ ನಿನ್ ಮೈಕ್ ವಾಪಸ್ ಕೊಟ್ಟಿದ್ದೀವಿ ಚಾರ್ಜ್ ಹಾಕೊಂಡ್ಬಿಡು. ನಾನು ಎಷ್ಟು ಸೋಂಬೇರಿ ಅಂದ್ರೆ ಇಲ್ಲೇ ಮನೆ ಹತ್ರನೇ ಮನೆ ಹತ್ರನೇ. ನನ್ಗೊಂದ್ ತಿಂಗಳು ಎಕ್ಸಾಮ್ಸ್ ನಡೀತು, ಅವಳಿಗೊಂದ್ ತಿಂಗಳು ನಡೀತು, ನಾವಿಬ್ರು ಏನು ಶೂಟ್ ಮಾಡಿಲ್ಲ. ನಾನ್ ಕೇಳ್ದೆ ಮಂಡೇನೋ ಟ್ಯೂಸ್ಡೇನೋ ಬರ್ತೀನಿ ಅಂತ, ಇವಳೇ ಬೇಡ ಅಂತ ಹೇಳಿ. ನಂಗೆ ಹುಷಾರಿರ್ಲಿಲ್ಲ ಅಂತ ಈ ವೀಕ್ ಸಿಗೋಣ ಅನ್ಕೊಂಡ್ರಿ, ಅಂದ್ರೂ ಹೆಂಗೋ ಸಿಕ್ಕಿದ್ರಿ. ನೆಕ್ಸ್ಟ್ ಈ ಮಂತ್ ಇನ್ನೊಂದ್ ಸ್ವಲ್ಪ ಇವೆಂಟ್ಸ್ ಬಂದ್ರೆ ಚೆನ್ನಾಗಿರುತ್ತೆ ಅಲ್ವಾ? ನಾನು ಅದೇ ನಾವಿಬ್ರು ಅದು ಹೋಗಿರ್ಲಿಲ್ಲ ಅಲ್ವಾ ಜಾನಿಂದ. ಜಾನ್ ಎಲ್ಲಿ ಹೋದ್ ವರ್ಷದಿಂದ ಯಾವ್ದು ಹೋಗೇ ಇಲ್ಲ ನಾವು. ಸೊ ತಿರ್ಗಾ ವಾವ್ ಇವೆಂಟ್, ವಾವ್ ಇವೆಂಟ್, ನಥಿಂಗ್ ಇವೆಂಟ್, ಆಮೇಲೆ ಮೊಬೈಲ್ ಬ್ರ್ಯಾಂಡ್ ಅಂತ ಒಂದ್ ಸ್ವಲ್ಪ ಖುಷಿ ಇದೆ. ಅದೊಂಥರ ದೊಡ್ಡದೆ. ಮತ್ತೆ ಅಲ್ಲಿ ಫೌಂಡರ್ ಬಂದಿದ್ರು, ಅದು ಮಾತಾಡಿದ್ರು ನಾವು. ಇಲ್ಲ ಹೌದು ಗೈಸ್, ಅವರು ಒನ್ ಪ್ಲಸ್ ಮತ್ತೆ ನಥಿಂಗ್ ಫೌಂಡರ್ ಅಂತ ನಮಗೆ ಗೊತ್ತೇ ಇಲ್ಲ. ಯಾಕೆ ಇಷ್ಟು ಜನ ಹೋಗಿ ಅವ್ರ ಹತ್ರ ಫೋಟೋ ಹಿಡ್ಕೊಂತಿದ್ದಾರೆ, ಯಾರು ಚೈನೀಸ್ ಅವ್ರು ಹಿಡ್ಕೊಂಡು ಸುಮ್ಮನೆ ಹೇಳಿದ್ರು. ಆಮೇಲೆ ಗೂಗಲ್ ಅಲ್ಲಿ ಹುಡುಕದ್ಮೇಲೆ ನಮಗೆ ಗೊತ್ತಾಗಿದ್ದವ್ರು ಯಾರು ಏನು ಅಂತ. ಹೌದು, ಅವ್ರು ಬೇರೆ ಬಂದಿದ್ರು, ತುಂಬಾ ಕ್ರೌಡ್ ಇತ್ತು. ಮತ್ ನಾವ್ ಯಾವತ್ತು ಲಾಂಚ್ ಆಗಿದ್ದ ದಿನಾನೇ, ಅಂದ್ರೆ ಸ್ಟೋರ್ ಲಾಂಚ್ ಅದು ಅಷ್ಟೇ. ಸೊ ಲಾಂಚ್ ಆಗಿದ್ದ ದಿನಾನೇ ನಾವೆಲ್ಲ ಹೋಗಿ ಯಾವತ್ತು ಅದೆಲ್ಲ ನೋಡಿಲ್ಲ. ಸೊ ಇಟ್ ವಾಸ್ ನ್ಯೂ ಎಕ್ಸ್ಪೀರಿಯನ್ಸ್. ಆದ್ಮೇಲೆ ಇದು ಅಷ್ಟೇ, ವಾವ್ದು ಹೋಗಿದ್ದು ಅಷ್ಟೇನೆ, ಅದು ಫುಲ್ ಡಿಫ್ರೆಂಟ್ ವೈಬ್ಸ್ ಕೇಳಲೇ. ಅದು ಡಿಫ್ರೆಂಟ್ ಆಗಿತ್ತು. ನಾನ್ ಬೇರೆ ಡೆಸರ್ಟ್ ಸಿಕ್ತು ಫೈನಲಿ. ಡೆಸರ್ಟ್ ಅಂತ ನಾನು ಬೇರೆ ಆ ಚಾಕ್ಲೇಟ್ ಚೀಸ್ ಕೇಕ್ ಇತ್ತು, ಮೆನ್ಷನ್ ಮಾಡಿರ್ಲಿಲ್ಲ. ಅವ್ರ ಬೇರೆದೇನೋ ಪಿಸ್ಟಾಚಿಯೋ ಅದೇನೋ ತಂದ್ಕೊಟ್ಟಿದ್ರು, ಏನೋ ಬಕ್ಲಾವಾ ಏನೋ ಅಂತಾರೆ, ವೇರಿಯೇಷನ್. ಅವ್ರಿಗೇನು ಹೋಗ್ತಲ್ಲೇ ನೋಡ್ತಾರೆ ಅಷ್ಟೇ ಗೈಸ್. ಇವಾಗ ವ್ಲಾಗ್ ಎಂಡ್ ಮಾಡೋಣ, ಮತ್ತೆ ಯಾವಾಗ ವ್ಲಾಗ್ ಮಾಡ್ತೀವಿ ಗೊತ್ತಿಲ್ಲ. ಇವಾಗ ಇನ್ನೊಂದ್ 3 ತಿಂಗಳು ಕಾಲೇಜ್ ಮುಗಿಯುತ್ತೆ, ಅದೇ ಟೆನ್ಷನ್. ಇವತ್ತೆಲ್ಲ ನಾವು ಅದೇ ಡಿಸ್ಕಸ್ ಮಾಡಿದ್ವಿ. ಸೊ ಅದೇ ಲೈಫ್. ಇವಾಗಿನ 20 ಇಯರ್ಸ್ ಅಷ್ಟೇ ನಮ್ಗೆ. ಏಜ್ ಹೇಳ್ತಾರೆ 20 ಇಯರ್ಸ್. 20th ಬರ್ಡೇ ಹಾಕಿದ್ವಲ್ಲ, ಅಲ್ಲೇ ಮೆನ್ಷನ್ ಮಾಡ್ದಲ್ಲ. ಸೊ ಅಷ್ಟೇ ಗೈಸ್, ಏನದು ನೋಡ್ತಾ ಇರೋದು. ಏನೋ ಮೆಸೇಜ್. ಸರಿ ಗೈಸ್ ಅಷ್ಟೇ, ಯಾವಾಗ ವ್ಲಾಗ್ ಮಾಡ್ತೀವೋ ಗೊತ್ತಿಲ್ಲ ಅಷ್ಟೇ. ಮುಂದೆ ಈಗ ಸಿಕ್ಕಿದಾಗ ವ್ಲಾಗ್ ಮಾಡ್ಬೇಕಷ್ಟೇ, ಅಥವಾ ನಮ್ದೇ ಮಾತಾಡ್ತೀವಿ. ನಾನು ಗುಡೀಸ್ ತಗೊಂಡಿದ್ದು. ಬೈ ಗೈಸ್.